ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ನಾನು ಏನ್ ತಪ್ಪು ಮಾಡಿದ್ದೆ ಅಂತ ನನ್ಗಿಂತ ಶಿಕ್ಷೆ ಕೊಟ್ಟೆ? ನನ್ನ ಅಕ್ಕನ ಮನ್ಸಾರೆ ಒಂದ್ಸಲ ಅಕ್ಕ ಅಂತ ಕರೆದು ತಪ್ಕೊಳ್ಳೋದಕ್ಕೂ ನನಗೆ ಅವಕಾಶ ಮಾಡ್ಕೊಡ್ಲಿಲ್ಲ. ನನಗಂತ ಭಾಗ್ಯನೇ ಸಿಗ್ಲಿಲ್ಲ. ಯಾಕೆ ನನ್ನನ್ನ ಪದೇ ಪದೇ ಅನಾಥೆ ಆಗೋಗ್ ಮಾಡ್ತಿದ್ಯಾ? ನಿನಗೆ ನನ್ ಮೇಲೆ ಅಷ್ಟೊಂದು ದ್ವೇಷ ಇದ್ರೆ, ಕೋಪ ಇದ್ರೆ ಒಂದ್ ಕೆಲಸ ಮಾಡು, ನನ್ನನ್ನ ಒಂದೇ ಸಲ ಸಾಯಿಸ್ಬಿಡು. ಸತ್ತೋಗ್ಬಿಡ್ತೀನಿ. ಈಗ ಇಂಚಿಂಚಾಗಿ ನನ್ನನ್ನ ಸಾಯಿಸ್ತಿದ್ರೆ ನನ್ನಿಂದ ಆಗ್ತಿಲ್ಲ. ನನ್ನನ್ನ ಒಂದೇ ಸಲ ಸಾಯಿಸ್ಬಿಡು. ನನ್ನನ್ನ ಕೊಂದ್ಬಿಡು. ನಾನು ಸತ್ತೋಗ್ಬಿಡ್ತೀನಿ. ಇದಕ್ಕಿದ್ದಾಗೆ ನೀವು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಿ, ನಮ್ಗೆ ಹೇಳಿದೆ ಕೇಳಿದೆ. ಯಾಕೆ, ಏನಾಯ್ತು? ಯಾಕೆ ಹಾಗೆ ಆತಂಕದಲ್ಲಿದ್ದೀರಲ್ಲ? ಅದು ದುರ್ಗಾಪುರಕ್ಕೆ ಬರಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ಲು. ದೇವಸ್ಥಾನ ಒಳಗೆ ಹೋಗಿದ್ದಾಳೆ, ಇನ್ನೂ ಆಚೆ ಬಂದೇ ಇಲ್ಲ. ಈಗ ದೇವಸ್ಥಾನದೊಳಗೆ ಹೋಗಿದ್ದಾಳ? ದೇವಸ್ಥಾನಕ್ಕೆ ಬರಬೇಕು ಅಂತ ಹಠ ಮಾಡಿದ್ಲ? ಯಾಕೆ? ಅದೇನೋ ಗೊತ್ತಿಲ್ಲ, ಬೆಳಗಿಂದ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಆ್ಯಕ್ಚುಲಿ ನಮ್ಮ ಮನೇಲಿ ನನ್ನ ಹೆಂಡ್ತಿದೊಂದು ಗೆಜ್ಜೆ ಇತ್ತು. ಅದು ಅವಳು ಚಿಕ್ಕ ವಯಸ್ಸಲ್ಲಿ ಹಾಕ್ತಾ ಇದ್ದ ಗೆಜ್ಜೆ ಅಂತೆ. ಅದನ್ನು ತುಂಬ ಜೋಪಾನವಾಗಿ ಇಟ್ಟಿದ್ಲು. ದುರ್ಗಾ ಕೈಲೂ ಅದೇ ಥರದೊಂದು ಗೆಜ್ಜೆ ಇದೆ. ಅದು ಎರಡು ನೋಡೋಕೆ ಒಂದೇ ಥರ ಇದೆ. ಬಟ್ ಅದನ್ನು ನೋಡಿದ ತಕ್ಷಣ ಸಡನ್ನಾಗಿ ಅಳಕ್ಕೆ ಶುರು ಮಾಡಿದ್ಲು. ಇಮಿಡಿಯೇಟಾಗಿ ನನ್ನ ದುರ್ಗಾಪುರ ಕರ್ಕೊಂಡು ಹೋಗಿ ಅಂತ ನನಗೆ ಹೇಳಿದ್ಲು. ನಾನು ಅವಳನ್ನ ಕರ್ಕೊಂಬಂದೆ. ಗೆಜ್ಜೆಗಳ? ನಾನು ಅದನ್ನೊಂದ್ಸಲ ನೋಡ್ಬೋದಾ? ಶರತ್, ಇದು ಅಂಬಿಕಾ ಗೆಜ್ಜೆ ಅಲ್ವಾ? ಹಾಂ ಹೌದು, ಅದನ್ನೇ ನಾನು ಹೇಳಿದ್ದು. ಅಲ್ಲ ಇದು ನನ್ನ ಹೆಂಡತಿ ಅಂಬಿಕಾ ಗೆಜ್ಜೆ ಅಂತ ನಿಮಗೆ ಗೊತ್ತು? ಗೊತ್ತಿಲ್ಲದೆ ಇರುತ್ತೇನಪ್ಪ. ಒಂದು ಗೆಜ್ಜೆ ಜೀವನದ ಭರವಸೆಯ ಬೆಳಕಾಗಿದೆ ಅಂತಂದಾಗ ಅದ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಿರುತ್ತಲ್ವಾ? ಪುಟ್ಟ ಮಗುವಾಗಿದ್ದ ಅಂಬಿಕಾ ಕಳೆದೋದಾಗ ಅವಳು ಗುರುತಿಗೆ ಅಂತ ಇದ್ದಿದ್ದು ಗೆಜ್ಜೆಗಳು ಮಾತ್ರ. ಶಂಭು ಅಣ್ಣನಿಗೆ ಒಂದೇ ಒಂದು ಗೆಜ್ಜೆ ಸಿಕ್ಕಿತ್ತು, ಇನ್ನೊಂದು ಸಿಗಲೇ ಇಲ್ಲ. ಅಂಬಿಕಾ ಎಲ್ಲೋದ್ಲು? ಆ ಗೆಜ್ಜೆ ಏನಾಯ್ತು? ಯಾವುದು ನಮಗೆ ಗೊತ್ತಾಗ್ಲಿಲ್ಲ. ಆದರೆ ನನ್ನ ಅಕ್ಕ ಆ ಕಾಲ್ಗೆಜ್ಜೆ ಹಾಕೊಂಡು ಬಂದೇ ಬರ್ತಾಳೆ ಅನ್ನೋ ಭರವಸೆ ಮಾತ್ರ ತಂಗಿಗಿತ್ತು. ಆ ತಂಗಿ ಬೇರೆ ಯಾರು ಅಲ್ಲ, ದುರ್ಗಾನೇ. ಅಂಬಿಕಾಗೆ ಹಳೇದು ಯಾವತ್ತೂ ನೆನಪಿರಲಿಲ್ಲ. ಅವಳು ಹಳೆ ನೆನಪು ಅಂತ ಇದ್ದಿದ್ದು ಈ ಗೆಜ್ಜೆ ಮಾತ್ರನೇ. ಅಂದ್ರೆ ಅದರ ಅರ್ಥ ನನ್ನ ಹೆಂಡತಿ ಅಂಬಿಕಾ ದುರ್ಗಾಳ ಸ್ವಂತ ಅಕ್ಕ. ನನ್ನ ಅಕ್ಕ ನನ್ನ ಕಣ್ಮುಂದೆನೇ ಇದ್ರು. ಅವಳೇ ನಮ್ಮಕ್ಕ ಅಂತ ನಂಗೆ ಸುಳಿವು ಕೊಡ್ಲಿಲ್ಲ ಈ ಕಲ್ಲು. ಬಿಸಿಲಲ್ಲಿ ಬೆಂದವರಿಗೆ ಮಾತ್ರ ನೆರಳಿನ ಬೆಲೆ ಗೊತ್ತು, ಹಸಿದವನಿಗೆ ಮಾತ್ರ ಗೊತ್ತು ಅನ್ನದ ಬೆಲೆ. ಯಾರಿಗೊತ್ತು? ಮೊದಲೇ ಸತ್ಯ ಹೇಳಿದ್ದಿದ್ರೆ ನೀನು ಆ ಪ್ರೀತಿಯಲ್ಲಿ ಮುಳುಗಿ ಮುಂದೆ ಬರೋ ಕತ್ಲೆನ ಗಮನಿಸ್ತಾ ಇರ್ಲಿಲ್ವೇನೋ? ಅದರಿಂದ ನಿನಗೆ ಸಮಸ್ಯೆ ಆಗ್ತಿತ್ತೋ ಏನೋ, ನಿನ್ನ ನಂಬುದವರಿಗೆ ಅದೆಂದ್ರೆ ತೊಂದರೆ ಆಗ್ತಿತ್ತೋ ಏನೋ, ಅದಕ್ಕೆ ಹೇಳಲಿಲ್ಲ ಅನ್ಸುತ್ತೆ. ಈಗ ಸತ್ಯ ತಿಳಿಸಿದಳಲ್ಲ, ಅದ್ಯಾಕೆ? ಎಲ್ಲ ಮುಗಿದ್ಮೇಲೆ ನನಗೆ ತಿಳಿಸಿ ಆದ್ರೂ ಏನ್ ಪ್ರಯೋಜನ? ನನ್ನ ಅಕ್ಕ ನನ್ನಿಂದ ಶಾಶ್ವತವಾಗಿ ದೂರ ಆದ್ಮೇಲೆ ನನಗೆ ನೋವು ಕೊಡೋದೇ ಅವಳ ಉದ್ದೇಶ ಆಗಿತ್ತು ಅಲ್ವಾ? ಹಾಗಂತ ಯಾರು ಹೇಳಿದ್ರು? ರೂಪ ಬದಲಾಗಿದ ತಕ್ಷಣ ಅಸ್ತಿತ್ವ ಅಳಿಯಲ್ಲ. ನೀನು ಪೂಜೆ ಮಾಡುವ ವಿಗ್ರಹ ಕಲ್ಲು ಅನ್ನೋದು ಎಷ್ಟು ಸತ್ಯನೋ
ಅದರೊಳಗಡೆ ಇರುವ ಚೈತನ್ಯ ಕೂಡ ಅಷ್ಟೇ ಸತ್ಯ. ನೀನು ಕಳ್ಕೊಂಡಿರೋದು ಒಬ್ಬ ವ್ಯಕ್ತಿಯನ್ನು ಮಾತ್ರ, ಆದರೆ ನೀ ಪಡ್ಕೊಂಡಿರೋದು ಒಂದು ಒಳ್ಳೆ ಗುರಿಯನ್ನ. ಆ ಗುರಿ ಈಡೇರೋವರೆಗೂ ಆ ಪ್ರೀತಿ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ದೇವ್ರು ಯಾಕೆ ಕಣ್ಣೀರು ಕೊಡ್ತಾನೆ ಅಂದ್ಕೊಂಡಿದೀಯಾ? ಬಂಗಾರ ಕೊಡ ಬೆಂಕಿಲಿ ಬೆಂದ್ರೇನೆ ಅದಕ್ಕೊಂದು ರೂಪ ಕೊಡೋದು. ಈ ಪರೀಕ್ಷೆಗಳು ನಿನ್ನನ್ನು ಕುಗ್ಗಿಸೋದಿಕ್ಕಲ್ಲ, ನಿನ್ನ ಗಟ್ಟಿಗೊಳಿಸೋದಿಕ್ಕೆ. ಈ ಪ್ರಕೃತಿಗೂ ದೇವರದ್ದು ಒಂದು ನಿಯಮಗಳಿರುತ್ತೆ. ಲೋಕಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಕೆಲವು ತ್ಯಾಗಗಳು ಆಗಲೇಬೇಕು. ಆ ತ್ಯಾಗದಿಂದ ನಿನಗೆ, ನಿನ್ನ ಮನೆಗೆ ಮಾತ್ರವಲ್ಲ, ಇಡೀ ಲೋಕಕ್ಕೆ ಕಲ್ಯಾಣವಾಗುತ್ತೆ. ನನಗೆ ಲೋಕ ಕಲ್ಯಾಣ ಬೇಡ ಅಜ್ಜಿ. ನನಗೆ ನಮ್ಮ ಅಕ್ಕ ಬೇಕು. ನನ್ನ ಅಂಬಿಕಾ ಅಕ್ಕ ನನಗೆ ಸಿಗ್ಲೇ ಇಲ್ವಲ್ಲ ಅಜ್ಜಿ. ನನ್ ಒಂದ್ಸಲ ಅವಳ ಕಣ್ಣಾರ ಕಂಡು ಅಕ್ಕ ಅಂತ ಕರೆಯೋ ಭಾಗ್ಯನು ನನ್ ಕಳ್ಕೊಂಡ್ಬಿಟ್ನಲ್ಲ ಅಜ್ಜಿ. ಅವಳು ಪಡ್ಕೊಂಡು ಬಂದಿದ್ದ ಆಯುಷ್ಯನೇ ಅಷ್ಟಿರಬಹುದು, ಆದರೆ ಅವಳು ನಿನಗೆ ಕೊಡಬೇಕಾದ್ದನ್ನೇ ಕೊಟ್ಟಿದ್ದಾಳೆ. ನೀನು ಕಣ್ತೆರೆದು ನೋಡಬೇಕಷ್ಟೆ. ನೋಡು ದುರ್ಗಾ, ಪ್ರಕೃತಿಲಿ ಹೊಸ ಬೆಳಕು ಹುಟ್ಟಬೇಕಾದ್ರೆ ಹಳೆ ಕತ್ತಲೆ ಅಳಿಯಬೇಕು.